ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಮೊದಲನೇದಾಗಿ ಶ್ರೀ ಸ್ವಾಮಿ ಸಮರ್ಥ. ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದದಿಂದ ನಮ್ಮ ಸ್ವಾಮಿ ಸೇವೆ ಜೊತೆಗೆ ಕಳೀಲಿ ಅಂತ ಹೇಳ್ಕೊತ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆ ಸುಂದರವಾದ ಅನುಭವ ನಿಮ್ಮ ಜೊತೆ ತೊಗೊಂಬಂದನು. ಈ ಅನುಭವವನ್ನು ನೋಡುವುದಕ್ಕೆ ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದ ಪ್ರಸಾರ ಮಾಡಿ ಅನ್ಕೋತ ಇವತ್ತಿನ ಒಂದು ಸ್ವಾಮಿ ಭಕ್ತರ ಅನುಭವನ ಆ ಭಕ್ತರ ಮಾತಿನ ಮುಖಾಂತರ ನಾನು ನಿಮ್ಗೆ ಇವತ್ತು ಹೇಳ್ಕದನು. ಶ್ರೀ ಸ್ವಾಮಿ ಸಮರ್ಥ. ನನ್ನ ಹೆಸರು ಚೈತ್ರ ಹಿತ್ತೆ ಹೇಳಿ. ನಾ ಒಂದು ಸ್ವಾಮಿ ಸೇವೆ ಅಥವಾ ಸ್ವಾಮಿ ಸಮರ್ಥವರ ಗುರು ಪೂರ್ಣಿಮಾದಿಂದ ನಂಗೆ ಸ್ವಾಮಿ ಸೇವೆ ಪರಿಚಯ ಆಗ್ತೈತಿ. 12 ವರ್ಷ ಹಿಂದೆ 12 ವರ್ಷ ನನ್ನ ಸ್ವಾಮಿ ಸೇವೆಗೆ ಪೂರ್ಣ ಆತವು. ಸ್ವಾಮಿ ಮಹಾರಾಜರು ನನ್ನ ಕಡೆಯಿಂದ ಹೆಚ್ಚಿನ ಪ್ರಮಾಣದ ಸೇವೆ ಮಾಡಿದ್ರು. ಅನೇಕ ಸಣ್ಣ ಪುಟ್ಟ ಪ್ರಚಿತಿಗಳನ್ನು ನೀಡಿರ್ತಾರೆ. 11 ವರ್ಷ ಹಿಂದೆ ಒಂದು ಯಾವ ರೀತಿ ಪರಿಸ್ಥಿತಿ ಇತ್ತಂದ್ರೆ ಸ್ವಾಮಿ ಮಹಾರಾಜರ ಕೃಪೆಯಿಂದ ಇವತ್ತಿನ ನಾನು ನಿಮ್ಮ ಅನುಭವವನ್ನು ಶೇರ್ ಮಾಡ್ಕೋವಂಥ ಒಂದು ಖುಷಿ ವಿಚಾರ. ಯಾಕಂದರೆ ಸ್ವಾಮಿ ಮಹಾರಾಜರ ಕೃಪೆಯಿಂದ ಇವತ್ತು ನಮ್ಮ ಜೀವನದಾಗ ಖುಷಿ ಸುಖ ಸಂತೋಷ ನೆಮ್ಮದಿ ಅನ್ನೋದೈತಿ. 11 ವರ್ಷ ಹಿಂದೆ ನಮ್ಮ ಮನೆಯವ್ರಿಗೆ ಒಂದು ಆಕ್ಸಿಡೆಂಟ್ ಆಗಿರ್ತೈತಿ, ಗಂಭೀರ ಆಕ್ಸಿಡೆಂಟ್ ಇತ್ತು. ಆ ಆಕ್ಸಿಡೆಂಟ್ದಾಗ ನಮ್ಮ ಮನೆಯವ್ರಿಗೆ ಅವ್ರಿಗೆ ಗಂಭೀರವಾಗಿ ಗಾಯ ಆಗಿರ್ತೈತಿ. ಅವರು 2 ತಿಂಗಳು ಕೋಮಾದಾಗಿರ್ತಾರೆ. ಅದೇ ಟೈಮ್ದಾಗ ನನಗೆ ಸ್ವಾಮಿ ಸೇವೆ ಪರಿಚಯ ಆಗ್ತೈತಿ. ಯಾಕಂದ್ರೆ ಗುರು ಪೂರ್ಣಿಮೆ ಇರ್ತೈತಿ. ಗುರು ಪೂರ್ಣಿಮೆ ದಿವಸ ನನ್ನ ದೂರದ ಗೆಳತಿ ಅವರ ನಮ್ಮಲ್ಲಿ ಅಥವಾ ನಮ್ಮ ಸಮೀಪದಾಗ ಒಂದು ಸ್ವಾಮಿ ಕೇಂದ್ರ ಇದೆ. ಅಲ್ಲಿ ಅವರ ಗುರು ಪೂರ್ಣಿಮಾ ದಿವಸ ಸ್ವಾಮಿ ಸಮರ್ಥವ್ರ ಕೇಂದ್ರಕ್ಕೆ ಬಂದಿರ್ತಾಳೆ. ಅವಾಗ ನನಗೆ ಸ್ವಾಮಿ ಸೇವೆ ಮಾರ್ಗದ ಬಗ್ಗೆ ಹೇಳಿರ್ತಾಳು. ಆ ಸ್ವಾಮಿ ಸೇವೆ ಮಾರ್ಗ ದಿವಸ ಗುರು ಪೂರ್ಣಿಮಾ ದಿನದಿಂದ ನಾನು ಸ್ವಾಮಿ ಮಹಾರಾಜರನ್ನ ನಾನು ಗುರುವಾಗಿ ಸ್ವೀಕಾರ ಮಾಡ್ತೇನೆ. ಸ್ವಾಮಿ ಮಹಾರಾಜರ ಗುರುಪದವನ್ನು ಕೊಡ್ತೇನೆ. ಅವತ್ತಿಂದ ಸ್ವಾಮಿ ಸಮರ್ಥವರ ಒಂದು ಚಮತ್ಕಾರ ಅಥವಾ ಸ್ವಾಮಿ ಸಮರ್ಥವರ ಕೃಪೆ ಏನಿರ್ತಿಲ್ಲ ನಮ್ಮ ಕುಟುಂಬದ ಮ್ಯಾಗ ಆಗ್ತೈತಿ. ಗುರು ಪೂರ್ಣಿಮೆ ದಿವಸ ಸ್ವಾಮಿ ಮಹಾರಾಜ ಗುರುಪದವನ್ನು ಕೊಟ್ಟ ನಾನು ಎಲ್ಲ ಸೇವೆಗಳು ಅಥವಾ ನನ್ನ ಕಡೆಯಿಂದ ಎಷ್ಟು ಆಗ್ತೈತಿ ಸ್ವಾಮಿ ಸೇವೆಯನ್ನು ಮಾಡೋಕ್ಕೆ ಆರಂಭಿಸ್ತಾನು. ಸ್ವಾಮಿ ಸಮರ್ಥವ್ರ ಕೃಪೆಯಿಂದ 2 ತಿಂಗಳ ಹಾಸ್ಪಿಟ್ಲಾಗ ಕೋಮಾದಾಗಿದ್ದಂಥ ವ್ಯಕ್ತಿ ಕೇವಲ 15 ದಿವಸದಾಗ ಗುಣಮುಖರಾಗಿ ವಾಪಸ್ ಮನೆಗೆ ಬರ್ತಾರೋ. ಯಾವ ಡಾಕ್ಟ್ರ್ ಹೇಳಿರಲ್ಲ ನೀವು ಮನೆಗೆ ಕರ್ಕೊಂಡು ಹೋಗಿರತ್ತ, ಅದೇ ಡಾಕ್ಟ್ರ್ ಆಶ್ಚರ್ಯಚಕಿತವಾಗಿ ತಮ್ಮ ಆಶ್ಚರ್ಯ ಆಗ್ತಾರೋ. ಮತ್ತು ಇದೆಲ್ಲ ಕೇವಲ ಸ್ವಾಮಿ ಸಮರ್ಥವರ ಕೃಪೆಯಿಂದ. ಅದೇ ರೀತಿ ಪ್ರತಿ ವರ್ಷ ನಾನು ಗುರು ಪೂರ್ಣಿಮಾ ದಿವಸ ನಾನು ಗುರುಚರಿತ್ರೆ ಪಾರಾಯಣ ಮಾಡ್ತಾ ಬಂದೀನಿ. 1 ವರ್ಷ ನನ್ನ ಗುರುಚರಿತ್ರೆ ಪಾರಾಯಣ ಖಂಡಿತ ಆಗಿಲ್ಲ ಅಥವಾ ಯಾವುದೇ ಒಂದು ಅಡೆತಡೆಗಳು ಬಂದಿಲ್ಲ. ಇದೆಲ್ಲ ಸ್ವಾಮಿ ಮಹಾರಾಜರು ನನ್ನ ಕಡೆಯಿಂದ ಮಾಡಿಸ್ಕೋತಿದ್ದ ಸೇವೆ. ಸ್ವಾಮಿ ಮಹಾರಾಜರ ಕೃಪೆಯಿಂದ ಅಥವಾ ನಮ್ಮ ಮನ್ಯಾಗ ಆದಂಥ ಒಂದು ಸಣ್ಣ ಒಂದು ಪ್ರಚಿತಿ ಅಂತ ಹೇಳಿಲ್ಲ. ನಮ್ಮ ಅವರು ಚೈತ್ರ ಅವ್ರ ಮನೆಯವರು ವಾಪಸ್ ಬಂದ ಕೂಡಲೇ ಅನೇಕ ಜನರ ಕುಟುಂಬದಾಗ ನಮ್ಮ ಮನೆಯವರಾಗಲಿ ಅಥವಾ ಆ ಮಗು ಅವ್ರ 8 ವರ್ಷದ ಮಗ ಎಲ್ಲರೂ ಸ್ವಾಮಿ ಸೇವೆದಾಗ ಆ ಸ್ವಾಮಿ ಸೇವೆಯನ್ನು ಮಾಡೋಕ್ಕೆ ಆರಂಭಿಸ್ತಾರೋ. ಅದರಿಂದ ಈ ಪ್ರಚಿತಿಯಿಂದ ಅನೇಕ ಕುಟುಂಬದವರು ಕೂಡ ಸಂಬಂಧಿಕರು ಕೂಡ ಸ್ವಾಮಿ ಸೇವೆ ಅಥವಾ ಸ್ವಾಮಿ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಆಗ್ತೈತಿ. ಇದೆಲ್ಲದರ ನಂತರ ಅಥವಾ ಇದೆಲ್ಲದರ ಒಂದು ಪರಿಣಾಮ ಎಲ್ಲರೂ ಸ್ವಾಮಿ ಸೇವೆಯನ್ನು ಮಾಡ್ತಾರೋ. ನಮ್ಮ ಮನ್ಯಾಗ ಪ್ರತಿಯೊಬ್ಬರು ಸ್ವಾಮಿ ಸೇವಕರು ಅಥವಾ ಸ್ವಾಮಿ ಕಾರ್ಯವೊಂದಾಗಲಿ ಪ್ರತಿಯೊಬ್ಬರು ಮುಂದಾಗ್ತಾರೋ. ಪ್ರತಿಯೊಬ್ಬರು ಮುನ್ನಿಟ್ಟು ಎಲ್ಲ ಕಾರ್ಯವನ್ನು ಮಾಡ್ತಿರ್ತರು. ಪ್ರತಿ ಸಲ ನಾನು ಸ್ವಾಮಿ ಸಮರ್ಥವರ ಸೇವೆ ಮಾಡೋದ್ನಾಗ ಪ್ರತಿನಿತ್ಯ ನಾನು ಒಂದೇ ಹಠ ಇತ್ತು, ಸ್ವಾಮಿ ಮಹಾರಾಜರು ನೀವು ನಮ್ಮ ಮನ್ಯಾಗ ಯಾವುದೇ ಒಂದು ಪ್ರಚಿತಿಯನ್ನು ನನಗೆ ನೀಡಬೇಕು. ಅನೇಕ ಸಣ್ಣ ಪುಟ್ಟ ಪ್ರಚಿತಿಗಳನ್ನ ನೀಡಿದ್ದಾರೆ. ಆದರೆ ನನಗೆ ನಮ್ಮ ಮನ್ಯಾಗ ನಿಮ್ಮದೇ ಒಂದು ನೀವು ಹಮ್ ಗಯಾ ನೈ ಜಿಂದಾ ಹೈ ಅನ್ನೋ ಒಂದು ವಾಕ್ಯದ ಪ್ರಚಿತಿಯನ್ನು ನೀವು ನೀಡಬೇಕನ್ನೋ ಒಂದು ಹಠ ನನ್ನ ತೆಗೆ ಸ್ವಾಮಿ ಮಹಾರಾಜರು ನನ್ನ ತೆಗಿತ್ತು. ಅದೇ ರೀತಿ ನಾನು 12 ವರ್ಷ ಅಥವಾ 11 ಗುರು ಪೂರ್ಣಿಮಾ ದಿವಸ 11 ವರ್ಷ ನಾನು ಗುರುಚರಿತ್ರ ಪಾರಾಯಣ ಮುಗಿದ 12ನೇ ವರ್ಷದ ಗುರುಚರಿತ್ರ ಪಾರಾಯಣ ಅಥವಾ 12 ವರ್ಷನ ಗುರು ಪೂರ್ಣಿಮಾ ದಿವಸ ಈ ಗುರುಚರಿತ್ರ ಪಾರಾಯಣವನ್ನು ಮಾಡ್ತಿರ್ತಾನೋ. 6 ದಿವಸ ನಾನು ಗುರುಚರಿತ್ರ ಪಾರಾಯಣ ಎಲ್ಲ ಮುಗಿದಿರ್ತೈತಿ. ಸ್ವಾಮಿ ಸಮರ್ಥವರ ಯಾವುದೇ ವಿಘ್ನ ಇಲ್ಲದೆ ನಂದು ಗುರುಚರಿತ್ರ ಪಾರಾಯಣವನ್ನು ಪೂರ್ಣ ಮಾಡ್ಕೊಂಡಿರ್ತಾರೋ. 7ನೇ ದಿವಸದಾಗ ಗುರುಚರಿತ್ರ ಪಾರಾಯಣದ ಸಾಂಗತ್ಯ ಇರ್ತೈತಿ. ಆ ಟೈಮ್ದಾಗ ಬೆಳಗ್ಗೆ ನಾನು ಅಧ್ಯಾಯ ಓದೋದ ಗುರುಚರಿತ್ರ ಪಾರಾಯಣ ಪಠಣ ಎಲ್ಲವನ್ನ ಮಾಡಿ ಇನ್ನೇನು ಸಂಜೆ ನಮ್ಮ ಮನೆ ಅಂತಕ್ಕೆ ಇದ್ದಂಥ ಸಣ್ಣ ಹುಡುಗರಿಗೆ ಊಟಕ್ಕೆ ಹಾಕುವಂಥ ಒಂದು ವ್ಯವಸ್ಥೆ ಅಥವಾ ತಯಾರಿಯನ್ನು ಎಲ್ಲ ಮಾಡ್ಕೊತಿರ್ತೇನೆ. ಸಾಯಂಕಾಲ ಇದನ್ನೆಲ್ಲ ಮಾಡಿ ಅಥವಾ ಇದನ್ನೆಲ್ಲ ಹೇಳಿ ಯಾವಾಗ ನಾನು ಗ್ರಂಥ ಕಡೆ ಬಂದು ನೋಡ್ತೇನೆ ಅಥವಾ ನಾವು ಗುರುಚರಿತ್ರ ಗ್ರಂಥದ ಎಲ್ಲಿ ಪೂಜಾವನ್ನು ಮಾಡಿ ಗುರುಚರಿತ್ರ ವಾಚನ ಎಲ್ಲಿ ಮಾಡ್ತೇನೆ ಆ ಗ್ರಂಥದ ಮ್ಯಾಗ ಒಂದು ರೀತಿ ವಿಭೂತಿ ಅಥವಾ ನಾವು ಉದ್ಬತ್ತಿ ಹದ್ದು ಕೂಡಲೇ ಯಾವ ರೀತಿ ರಕ್ಷಾ ಬಿದ್ದಿರ್ತಿದ್ಲ ಆ ರಕ್ಷಾ ಗುರುಚರಿತ್ರ ಗ್ರಂಥದ ಮ್ಯಾಗ ಇರ್ತೈತಿ. ನಾವು ಉದ್ಬತ್ತಿ ಹಚ್ಚಿರ್ತಾನೆ ಎಲ್ಲೋ ಆ ರಕ್ಷಾ ಬೈ ಮಿಸ್ಟೇಕ್ ಅದ್ರ ಮ್ಯಾಗ ಬಿದ್ದಿತ್ತು ಹೇಳಿ ಅದನ್ನು ಸರಿಸಿ ಬಾಜುಕಿಟ್ಟ ಮತ್ತು ಗ್ರಂಥವನ್ನು ಅದೇ ಸ್ಥಾನದಾಗಿರ್ತೇನೆ. ಹೊಳ್ಳಿ ಮತ್ತೊಂದು ಅರ್ಧ ತಾಸು ಬಿಟ್ಟು ಬಂದು ನೋಡಿದಾಗ ಮತ್ತು ಅದೇ ರೀತಿ ರಕ್ಷಾ ಯಾವ ರೀತಿ ನಾವು ಯಾವ ರೀತಿ ವಿಭೂತಿ ರಕ್ಷೆ ಇರ್ತಿದ್ಲ ಉದ್ಬತ್ತಿ ರಕ್ಷೆ ಇರ್ತಿದ್ಲ ಆ ರಕ್ಷಾ ಆ ಗ್ರಂಥದ ಮ್ಯಾಗ ಮತ್ತು ಕೂಡಿರ್ತೈತಿ. ಇಲ್ಲ ನನ್ನ ಭ್ರಮೆ ಇರಬೇಕು ಅಥವಾ ನನಗೆ ಹಿಂಗೆ ಅನಿಸ್ಕತೈತಿ ಆ
ಅದನ್ನು ಸರ್ಚ್ ಮಾಡ್ತಿರ್ತಾರೆ. ಅದರ ನಂತರ ಆದಂಥ ಒಂದು ಘಟನೆ ಏನೈತಿಲ್ಲ, ಒಂದು ಆಶ್ಚರ್ಯಚಕಿತ ಅಥವಾ ಸ್ವಾಮಿ ಮಹಾರಾಜರ ಹಮ್ ಗಯಾ ನೈ ಜಿಂದಾ ಹೈ ವಾಕ್ಯದ ಏನೈತಿಲ್ಲ ಅದರ ಪ್ರಚಿತಿಯನ್ನು ನೀಡ್ತಾರೋ. ಯಾಕಂದ್ರೆ ಆ ಗ್ರಂಥದಾಗಿಂದ ಪ್ರಭಾವ ರೂಪದಾಗ ಆ ಗ್ರಂಥದಾಗಿಂದ ಬರುವ ವಿಭೂತಿ ಪ್ರಮಾಣ ಏನೈತಿಲ್ಲ ಅದು ಹೆಚ್ಚಾಗ್ತೈತಿ. ಸಂಪೂರ್ಣ ಗುರುಚರಿತ್ರೆ ಗ್ರಂಥ ಐತಿ, ಅದೆಲ್ಲ ವಿಭೂತಿದಿಂದ ಕೂಡ್ತಿರ್ತಿದ್ವಿ. ಪ್ರತಿಯೊಬ್ಬರು ನಮ್ಮ ಮನ್ಯಾಗ ನಮ್ಮ ಕುಟುಂಬದಾಗ ಆಜು ಬಾಜು ಇದ್ದಂತರ ಆ ಪ್ರಚಿತಿಯನ್ನು ನೋಡಕ್ಕೆ ಸ್ವಾಮಿ ಮಹಾರಾಜರ ಒಂದು ನಡೆದಂಥ ಒಂದು ಸ್ವಾಮಿ ಮಹಾರಾಜರ ಲೀಲೆಯನ್ನು ನೋಡೋಕೆ ಪ್ರತಿಯೊಬ್ಬರು ತಮ್ಮ ಸ್ವಾಮಿ ದೃಷ್ಟಾಂತವನ್ನು ಕಣ್ತುಂಬ್ಕೊತಾಳೆ. ಪ್ರತಿಯೊಬ್ಬರು ಸ್ವಾಮಿ ಸಮರ್ಥವರ ದರ್ಶನ ಆಗ್ತೈತಿ. ಅದೇ ಟೈಮ್ದಾಗ ಸ್ವಾಮಿ ಸಮರ್ಥವ್ರ ಕೇಂದ್ರದಾಗ ನಮ್ಮ ಸಮೀಪದಲ್ಲೇ ಇದ್ದಂಥ ಸ್ವಾಮಿ ಸಮರ್ಥವ್ರ ಕೇಂದ್ರದಾಗ ಇದ್ದಂಥ ಬ್ರಾಹ್ಮಣರಿಗೂ ಈ ವಿಷಯ ಹೋಗಿ ತಲುಪ್ತೈತಿ. ಅವಾಗ ಆ ಬ್ರಾಹ್ಮಣರು ಬಂದು ನೋಡಿದಾಗ ಅವ್ರು ಹೇಳ್ತಾರು, ಸಾಕ್ಷಾತ್ ಸ್ವಾಮಿ ಮಹಾರಾಜರು ನಿಮ್ಮ ಮನ್ಯಾಗ ಬಂದರು, ಸ್ವಾಮಿ ಮಹಾರಾಜರು ನಿಮ್ಮ ಮನ್ಯಾಗ ಇದಾರತ್ತ ಹೇಳಿ ನಮಗೆ ಹೇಳ್ತಾರೆ. ಮತ್ತು ಆ ಗ್ರಂಥವನ್ನು ನೀವು ತುಳಸಿ ಎತೆಗೆ ಇಡ್ರಿ ಅಂತ ಹೇಳ್ತಾರೋ. ಆ ಗ್ರಂಥವನ್ನು ತುಳಸಿ ಎತೆಗೆ ಇಟ್ಟಾಗ ಆ ಗ್ರಂಥದಾಗಿಂದ ವಿಭೂತಿ ಬರುವಂಥ ಪ್ರಮಾಣ ಕಡಿಮೆ ಆಗ್ತೈತಿ. ಯಾಕಂದ್ರೆ ಆ ವಿಭೂತಿ ಬರುವಂಥ ಪ್ರವಾಹ ಯಾವ ರೀತಿ ಬರ್ತೈತಿ ಆ ರೀತಿ ಪ್ರಮಾಣದಾಗ ಆ ವಿಭೂತಿಯನ್ನು ಬರ್ತೈತಿ. ತುಳಸಿ ಎತೆಗೆ ಇಟ್ಟಾಗ ಆ ಗ್ರಂಥದ ವಿಭೂತಿಯ ಬರುವ ಪ್ರಮಾಣ ಕಡಿಮೆ ಆಗ್ತೈತಿ. ಇದು ಸಾಕ್ಷಾತ್ ಸ್ವಾಮಿ ಮಹಾರಾಜರು ನೀಡಿದಂಥ ಒಂದು ಪ್ರಚಿತಿ. ನಾವೆಲ್ಲ ಅದೃಷ್ಟವಂತರು ಅಥವಾ ನಾನು ಒಂದು ದೊಡ್ಡ ಯಾವುದೇ ಜನ್ಮದಾಗ ಮಾಡಿದಂಥ ಒಂದು ಪುಣ್ಯ ಇದ್ದಿರಬೇಕು. ಸ್ವಾಮಿ ಮಹಾರಾಜರು ನನಗೆ ಇಂಥ ಒಂದು ದೊಡ್ಡ ಪ್ರಚಿತಿಯನ್ನು ನನ್ನ ಹಟ್ಟನ್ನು ಪೂರ್ಣ ಮಾಡ್ತವ್ರು. ಸ್ವಾಮಿ ಮಹಾರಾಜರ ಮ್ಯಾಗ ಎಲ್ಲ ನನ್ನ ಸ್ವಾಮಿ ಭಕ್ತರಿಗೂ ಇಷ್ಟೇ ಹೇಳೋದನ್ನ, ಈ ಸ್ವಾಮಿ ಸಮರ್ಥವರ ಸೇವೆಯನ್ನು ನಿಸ್ವಾರ್ಥನ ಭಾವನೆಯಿಂದ ಮಾಡ್ಕೋತ ಅಂದ್ರೆ ಸ್ವಾಮಿ ಮಹಾರಾಜರು ನಮ್ಮ ಎಲ್ಲ ಕೋರಿಕೆಗಳನ್ನು ಒಂದಿಲ್ಲ ಒಂದು ಪೂರ್ಣ ಮಾಡ್ತಾರೋ. ಇಲ್ಲಿ ಬೇಕಾಗಿರೋದು ಸ್ವಾಮಿ ಮಹಾರಾಜರ ಮ್ಯಾಗ ವಿಶ್ವಾಸ, ಶ್ರದ್ಧೆ ಮತ್ತು ಭಕ್ತಿ. ಇವು ಮೂರ ಬಿಟ್ಟರೆ ಬೇರೆ ಏನೂ ಸ್ವಾಮಿ ನಮ್ಮ ಕಡೆಯಿಂದ ಅಪೇಕ್ಷೆ ಮಾಡೋಲ್ಲ. ನಮಗೇನು ಯೋಗ್ಯವಾಗೈತಿ, ನಮ್ಗೇನು ನಮ್ಮ ಜೀವನದಾಗ ಏನು ಬೇಕು ಅನ್ನೋದಿಲ್ಲ. ಒಂದು ಸಲ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ನಾವು ಸ್ವಾಮಿ ಮಹಾರಾಜರ ಗುರುಪದವನ್ನು ಕೊಟ್ಟು ಅಂದ್ರೆ ಸಾಕ್ಷಾತ್ ಸ್ವಾಮಿ ಮಹಾರಾಜರು ನಮ್ಮ ಜೀವನವನ್ನು ನಡೆಸ್ತಾರೆ, ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೋ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸಮರ್ಥವರ ಸೇವೆಯನ್ನು ನಿಸ್ವಾರ್ಥ ಭಾವನೆಯಿಂದ ಮಾಡಿರಿ. ಸ್ವಾಮಿ ಮಹಾರಾಜರು ಸದಾ ನಿಮ್ಮ ಜೊತೆ ಇರ್ತಾರೋ. ಶ್ರೀ ಸ್ವಾಮಿ ಸಮರ್ಥ. ಈ ಸ್ವಾಮಿ ಭಕ್ತರ ಅನುಭವ ನಿಮಗೆ ಎಲ್ಲರಿಗೂ ಹೇಗೆ ಅನಿಸ್ತಿದೆ? ಯಾಕಂದ್ರೆ ಅವ್ರ ಜೀವನ 12 ವರ್ಷದಿಂದ ಸ್ವಾಮಿ ಸಮರ್ಥವರ ಸೇವೆಯನ್ನು ಮಾಡ್ತಿರ್ತಾರೋ. ಎಷ್ಟೇ ಒಂದು ದೊಡ್ಡ ಸಂಕಷ್ಟ ಬಂದ್ರೆ ಅವ್ರು ಸ್ವಾಮಿ ಮಹಾರಾಜರ ಮ್ಯಾಗ ಅವಿಶ್ವಾಸವನ್ನು ತೋರಿಸಿ ಸ್ವಾಮಿ ಸಮರ್ಥವರ ಸೇವೆಯನ್ನು ಮಾಡ್ಕೋತಾ ತಮ್ಮ ಹಠ ಅಥವಾ ತಮ್ಮದು ಒಂದು ಕೋರಿಕೆ ಏನಿತ್ತಲ್ಲ ಸ್ವಾಮಿ ಮಹಾರಾಜರು ಕೊನೆಗೂ ಅದನ್ನು ಪೂರ್ಣ ಮಾಡ್ತಾರೋ. ಅಥವಾ ಸ್ವಾಮಿ ಮಹಾರಾಜರು ಹಮ್ ಗಯಾ ನೈ ಜಿಂದಾ ಹೈ ಅಥವಾ ನಾ ಹೋಗಿಲ್ಲ, ನನ್ನ ಭಕ್ತರಿಗೋಸ್ಕರ ನಾ ಜೀವಂತಿದ್ದಾನೆ. ಸ್ವಾಮಿ ಮಹಾರಾಜರು ಹೇಳ್ತಿರ್ತಾರೆ, ನನಗೆ ಚಮತ್ಕಾರ ಮಾಡ್ಕೊಳ್ಳೋಕೆ ಇಷ್ಟ ಆಗೋಲ್ಲ, ಆದರೆ ನಿಮ್ಮ ಭಕ್ತಿನ ನಾನು ಚಮತ್ಕಾರ ಮಾಡುವಂಥ ಪರಿಸ್ಥಿತಿ ತರ್ತೈತೆ ಅನ್ನೋದೊಂದು ಸ್ವಾಮಿ ಮಹಾರಾಜರು ಹೇಳ್ತಿರ್ತಾರೆ. ಹಾಗಾಗಿ ನಮ್ಮ ಭಕ್ತಿ ನಿಸ್ವಾರ್ಥ ಭಾವನೆಯಿಂದ ನಾವು ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ಕೊತಂದ್ರೆ ಸದಾಕಾಲ ಸ್ವಾಮಿ ಮಹಾರಾಜರು ನಮ್ಮ ಜೊತೆ ಇರ್ತಾರೋ. ಮತ್ತು ನಮ್ಮ ಎಲ್ಲ ಕಷ್ಟಗಳನ್ನು ಅವರು ದೂರ ಮಾಡ್ತಾರೋ ಅನ್ನೋ ಒಂದು ವಿಶ್ವಾಸ ನಿಮ್ಗೆಲ್ಲರಿಗೂ ಇರಲಿ. ಮತ್ತು ಇವತ್ತಿನ ಈ ಅನುಭವ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋದಾನೆ. ಮತ್ತು ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಶೇರ್ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ಮಾಡಿರಿ. ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಅವರು ಸಮರ್ಪಣೆ ಮಾಡ್ಕೋದಾನೆ. ಹೊಸವಾಗಿ ಯಾರು ನೋಡ್ಕೋದಿಲ್ಲ ಅವರೆಲ್ಲರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಹೆಚ್ಚಿನ ಪ್ರಮಾಣದ ವಿಡಿಯೋಗಳನ್ನ ಶೇರ್ ಮಾಡಿರಿ. ಅದಕ್ಕಿಂತ ಹೆಚ್ಚಾಗಿ ನೀವು ಎಲ್ಲರೂ ಸ್ವಾಮಿ ಸೇವೆಯನ್ನು ಸ್ಟಾರ್ಟ್ ಮಾಡಿರಿ ಅನ್ಕೋತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಕೋದೇನು. ಶ್ರೀ ಸ್ವಾಮಿ ಸಮರ್ಥ.